ತಮಿಳುನಾಡಲ್ಲಿ ಕ್ಷಣಕ್ಕೂ ಭಾರಿ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ನಟ ವಿಜಯ್. ಈ ಮೂಲಕ 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾದಂತಾಗುತ್ತೆ ದಳಪತಿ ವಿಜಯ್. ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸಲಿಕ್ಕೆ ಮುಂದಾಗ್ತಾರೆ. ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಟಿವಿಕೆ ಮುಖ್ಯಸ್ಥ ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಅವರನ್ನ ಲೋಕಭವನದಲ್ಲಿ ಭೇಟಿಯಾಗಲಿದ್ದಾರೆ. 4ನೇ ಬಾರಿ ಭೇಟಿಯಾಗ್ತಾ ಇರುವಂಥದ್ದು ವಿಶ್ವನಾಥ್ ಅವರನ್ನ, ಗವರ್ನರ್ ಅವರನ್ನ. ಸರ್ಕಾರ ರಚನೆಯ ವಿಚಾರವಾಗಿ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ. ಆದರೆ ಇದೀಗ 4ನೇ ಬಾರಿ ಗವರ್ನರ್ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಬರೋದಿಲ್ಲ ವಿಜಯ್. ಬಹುಮತದ ಲಿಸ್ಟ್ ಅನ್ನೇ ಹಿಡ್ಕೊಂಡು ಬರಲಿದ್ದಾರೆ. 118ರ ಮ್ಯಾಜಿಕ್ ನಂಬರ್ ಅನ್ನ ಹಿಡ್ಕೊಂಡು ಬರಲಿದ್ದಾರೆ ಅನ್ನುವಂಥ ಮಾತಿದೆ. ಕಾಂಗ್ರೆಸ್, ಎಡಪಕ್ಷಗಳು, ವಿಸಿಕೆ ಮತ್ತು ಸಿಪಿಐ ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್, ಎಡಪಕ್ಷಗಳು, ವಿಸಿಕೆ ಮತ್ತು ಸಿಪಿಐ ಪ್ರಮುಖವಾಗಿ ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಿದಂತಾಗುತ್ತೆ. 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ದಳಪತಿ ವಿಜಯ್ ಈ ವೇಳೆ ಅವರು ಬಹುಮತದ ಪತ್ರವನ್ನ ಹಿಡ್ಕೊಂಡೇ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬಹುಮತದ ಸಂಖ್ಯಾಬಲದ ಪಟ್ಟಿಯನ್ನ ಕೊಡಲಿದ್ದಾರೆ ಈ ಬಾರಿ ವಿಜಯ್. ಆ ಮೂಲಕ ಗವರ್ನರ್ರಿಂದ ಗ್ರೀನ್ ಸಿಗ್ನಲ್ ಇವತ್ತು ಸಿಗುವ ಸಾಧ್ಯತೆ ಇದೆ. ಕಳೆದ 3 ಬಾರಿಯೂ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ರಾಜ್ಯಪಾಲರು, ಯಾಕೆಂದ್ರೆ ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ದ್ರಾವಿಡ ನೆಲದ ರಾಜಕೀಯಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವಿಸಿಕೆ ನಿರ್ಧಾರದ ಮೇಲೆ ವಿಜಯ್ ಸಿಎಂ ಭವಿಷ್ಯ ಎದುರಾಗಿದೆ. ವಿಜಯ್ಗೆ ಬೆಂಬಲ ನೀಡಲು ಮುಂದಾಗಿದೆಯಾ ವಿಸಿಕೆ? ಸಂಜೆ 4 ಗಂಟೆಗೆ ವಿಸಿಕೆ ನಾಯಕರು ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಟಿವಿಕೆಗೆ ಬೆಂಬಲ ನೀಡೋ ಬಗ್ಗೆ ನಿರ್ಧಾರವನ್ನ ತಿಳಿಸಲಿದ್ದಾರೆ ವಿಸಿಕೆ ನಾಯಕರು. ವಿಜಯ್ ದಳಪತಿ ಸರ್ಕಾರಕ್ಕೆ ಆಕ್ಸಿಜನ್ ಕೊಡುತ್ತಾ ವಿಸಿಕೆ? ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ವಿಸಿಕೆ ನಾಯಕರ ನಡೆ. ಅವರ ಪತ್ರಿಕಾಗೋಷ್ಠಿ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಏನಾದರೂ ಡಿಮ್ಯಾಂಡ್ಸ್ಗಳನ್ನ ವಿಜಯ್ ಮುಂದೆ ಇಡ್ತಾರಾ? ನಾವು ಟಿವಿಕೆ ಪಕ್ಷಕ್ಕೆ ಏನಾದರೂ ಬೆಂಬಲ ಕೊಡಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಡಿಮ್ಯಾಂಡ್ಗಳಿಗೆ ನೀವು ಒಪ್ಪಬೇಕು ಅಂತ ಏನಾದರೂ ಡಿಮ್ಯಾಂಡ್ಗಳನ್ನು ಇಡ್ತಾರಾ ಗೊತ್ತಿಲ್ಲ. ಆದರೆ ಸಂಜೆ 4 ಗಂಟೆಗೆ ವಿಸಿಕೆ ನಾಯಕರು ನಡೆಸಲಿರುವಂತಹ ಪ್ರೆಸ್ ಮೀಟ್ ಮಹತ್ವ ಪಡ್ಕೋತಾ ಇದೆ. ಮತ್ತು ವಿಜಯ್ ದಳಪತಿ ಸರ್ಕಾರಕ್ಕೆ ವಿಸಿಕೆ ಒಂದು ಆಕ್ಸಿಜನ್ ಆಗಿ ಸಿಗಬಹುದು. ಆದರೆ ಅದಕ್ಕೂ ಮುನ್ನ ವಿಸಿಕೆ ನಾಯಕರ ಪ್ರೆಸ್ ಮೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬಹುದು, ಆ ಪ್ರೆಸ್ ಮೀಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನು ಜನತೆ ಮುಂದೆ ಇಡಬಹುದು, ವಿಜಯ್ ಅವರಿಗೆ ಅಥವಾ ಟಿವಿಕೆ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೇವೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನು ಏನಾದರೂ ಇಡಬಹುದಾ, ಅದರ ಬಗ್ಗೆ ಕೂಡ ಕುತೂಹಲ ಇದೆ. ಡಿಎಂಕೆ ಎಐಡಿಎಂಕೆ ಜೊತೆಗೂ ಕೂಡ ನೋಡಿ, ಎರಡೂ ಪಕ್ಷಗಳ ನಾಯಕರೊಂದಿಗೆ ವಿಸಿಕೆ ಮೈತ್ರಿ ಮಾತುಕತೆ ನಡೆಸಿದೆ ಅನ್ನುವಂಥ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ತಮಿಳುನಾಡಲ್ಲಿ ಮಹತ್ವದ ಬೆಳವಣಿಗೆ ಆಗಬಹುದು. ವಿಸಿಕೆಯ ಇಬ್ಬರು ಶಾಸಕರು ತಮಿಳುನಾಡು ದಿಕ್ಕನ್ನೇ ಬದಲಿಸ್ಬಿಡ್ತಾರಾ? ಕಾದು ನೋಡಬೇಕು. ವಿಸಿಕೆ ಶಾಸಕರು ವಿಜಯ್ಗೆ ಬೆಂಬಲ ಕೊಡದಿದ್ದಲ್ಲಿ ವಾಟ್ ನೆಕ್ಸ್ಟ್? ಮುಂದೇನು ನಿರ್ಧಾರ ಕೈಗೊಳ್ತಾರೆ ನಟ ವಿಜಯ್ ದಳಪತಿ? ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಇದೆ ತಮಿಳುನಾಡು ಪವರ್ ಫೈಟ್. ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿದಿರುವಂತಹ ಕಾಂಗ್ರೆಸ್ ಮತ್ತು ವಿಸಿಕೆಯ ಶಾಸಕರುಗಳು ಡಿಸಿಎಂ ಹುದ್ದೆಯನ್ನ ಕೊಡಿ ಅಂತ ಗೆದ್ದಿರೋದು 5 ಮತ್ತು ವಿಸಿಕೆ 2, ಕಾಂಗ್ರೆಸ್ 5 ಆದರೆ ವಿಸಿಕೆ 2 ಶಾಸಕರನ್ನು ಒಳಗೊಂಡಿದೆ. ಆದರೆ ಸರ್ಕಾರ ರಚನೆ ಮಾಡಬೇಕು ಅಂತಂದಾಗ ಆ ಒಂದು ಪಕ್ಷಗಳೇ ಪ್ರಮುಖವಾಗುತ್ತೆ. ಕಡಿಮೆ ಸಂಖ್ಯೆಯ ಶಾಸಕರನ್ನ ಹೊಂದಿದ್ರೂ ಕೂಡ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಆ ಶಾಸಕರುಗಳೇ ಬಹಳ ಇಂಪಾರ್ಟೆಂಟ್ ಆಗ್ತಾರೆ, ಅವರುಗಳೇ ಕಿಂಗ್ ಮೇಕರ್ ಆಗ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿಬಹುದು ಕಾಂಗ್ರೆಸ್ ಮತ್ತು ವಿಸಿಕೆ. ಸೊ ಹಾಗಾಗಿ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು ವಿಜಯ್ ಇದಕ್ಕೆ ಒಪ್ಪುತ್ತಾರಾ ಕಾಂಗ್ರೆಸ್ ಅಥವಾ ವಿಸಿಕೆಯ ಈ ಡಿಮ್ಯಾಂಡ್ಸ್ಗಳಿಗೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇನ್ನು ಸಿಎಂ ಕುರ್ಚಿ ಪಡೆಯಲು ದಳಪತಿ ನಾನಾ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ವಿಜಯ್ಗೆ ಪೂರ್ಣ ಬೆಂಬಲ ಸಿಗದಿರೋದಕ್ಕೆ ಒಂದ್ ಕಡೆ ಬೇಸರ ವ್ಯಕ್ತವಾಗ್ತಾ ಇದೆ ಅಭಿಮಾನಿಗಳಲ್ಲಿ. ಚೆನ್ನೈನಲ್ಲಿ ದಳಪತಿಯ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗ್ತಾ ಇದೆ. ವಿಜಯ್ ಕಚೇರಿಯ ಮುಂದೆಯೇ ಅಭಿಮಾನಿಯೋರ್ವ ಕುಸಿದು ಬೀಳ್ತಾನೆ, ಅಂದ್ರೆ ಮಹಿಳಾ ಅಭಿಮಾನಿ ಕುಸಿದು ಬೀಳ್ತಾರೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅವರನ್ನ. ಸಿಎಂ ಕುರ್ಚಿ ಪಡೆಯೋದಕ್ಕೆ ದಳಪತಿ ನಾನಾ ಕಸರತ್ತು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಒಂದ್ ಕಡೆ ವಿಜಯ್ಗೆ ಪೂರ್ಣ ಬೆಂಬಲ ಸಿಗದೇ ಇರೋದಕ್ಕೆ ಅವರ ಅಭಿಮಾನಿಗಳೇ ಬೇಸರ ಹೊರ ಹಾಕ್ತಾ ಇದ್ದಾರೆ. ಪೂರ್ಣ ಬೆಂಬಲ ನೀಡಿದರೆ, ಮ್ಯಾಜಿಕ್ ನಂಬರ್ ಅನ್ನ ಕೊಟ್ಟಿದ್ದಿದ್ರೆ
ಬಹುಶಃ ಯಾರ ಬಳಿಯೂ ಹೋಗಿ ಬೇಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ವಿಜಯ್ ಅವರಿಗೆ ಬರ್ತಾ ಇರಲಿಲ್ಲ. ಇದು ಅಭಿಮಾನಿಗಳನ್ನು ಕಾಡ್ತಿರುವಂಥ ಪ್ರಶ್ನೆ. ಹೋಗಿ ಕಾಂಗ್ರೆಸ್ ನಾಯಕರನ್ನು ಬೇಡ್ಕೊಳ್ಳುವಂಥದ್ದು ಅಥವಾ VCK ನಾಯಕರನ್ನು ಬೇಡ್ಕೊಳ್ಳುವಂಥದ್ದು ಅಥವಾ CPI ನಾಯಕರನ್ನ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ವಿಜಯ್ಗೆ ಬರ್ತಿರಲಿಲ್ಲ ಬಹುಮತವನ್ನು ಕೊಟ್ಟಿದ್ದಿದ್ರೆ. ಆದರೆ ಬಂದಿರುವುದು 107 ಕ್ಷೇತ್ರಗಳ ಗೆಲುವು. ಆದರೆ ಮ್ಯಾಜಿಕ್ ನಂಬರ್ಗೆ ಅಷ್ಟು ಸಾಕಾಗೋದಿಲ್ಲ. ಅನಿವಾರ್ಯವಾಗಿ ಅನ್ಯ ಪಕ್ಷಗಳತ್ತ ಈ ವೇಳೆ ತಿರುಗಿ ನೋಡಬೇಕಾದಂಥ ಪರಿಸ್ಥಿತಿ ವಿಜಯ್ಗೆ ಎದುರಾಗಿದೆ. ಹಾಗಾಗಿ ಬಹುಮತವನ್ನು ಸಾಬೀತುಪಡಿಸದೆ ಯಾವುದೇ ಕಾರಣಕ್ಕೂ CM ಆಗಿ ಪದಗ್ರಹಣ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪ. ಅನಿವಾರ್ಯವಾಗಿ ಬೇರೆ ಪಕ್ಷಗಳತ್ತ ನೋಡಬೇಕಾದಂಥ ಪರಿಸ್ಥಿತಿ ವಿಜಯ್ಗೆ. ಹಾಗಾಗಿ ಕಾಂಗ್ರೆಸ್ 5 ಶಾಸಕರನ್ನ ಒಳಗೊಂಡಿರುವಂಥ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ DMK ಮಿತ್ರ ಪಕ್ಷವನ್ನೇ ತೊರೆದು ಬಂದಿರುವಂಥ ಕಾಂಗ್ರೆಸ್ TVK ಜೊತೆ ಸಾಥ್ ಕೊಡ್ತಾ ಇದೆ. ಮತ್ತೊಂದು ಕಡೆ VCK ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಿದೆ, CPI ಸಾಥ್ ಕೊಡ್ತೀವಿ ಅಂತ ಹೇಳ್ತಿದೆ. ಆದರೆ VCK ಮತ್ತು ಕಾಂಗ್ರೆಸ್ DCM ಹುದ್ದೆಯ ವಿಚಾರವಾಗಿಯೂ ಕೂಡ ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನು ವಿಜಯ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಎಷ್ಟು ಮಟ್ಟಿಗೆ ಇದು ಸತ್ಯ, ಎಷ್ಟು ಮಟ್ಟಿಗೆ ಈ ಡಿಮ್ಯಾಂಡ್ಸ್ಗಳು ನಿಜ ಅನ್ನುವಂಥದ್ದೇನಷ್ಟೇ ಗೊತ್ತಾಗಬೇಕು. ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಜೊತೆ ಮಹತ್ವದ ಚರ್ಚೆಯನ್ನು ಇವತ್ತು ನಡೆಸಲಿದ್ದಾರೆ. 4ನೇ ಬಾರಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಭೇಟಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಬಾರಿ ಭೇಟಿಯಾಗುವ ವೇಳೆ ಪೂರ್ಣ ಬಹುಮತದ ಪತ್ರವನ್ನು ಇಟ್ಕೊಂಡೇ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ವಿಜಯ್ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅದರ ಮತ್ತೊಂದು ಕಡೆ VCK ಇವತ್ತು ಸಂಜೆ ನಡೆಸುವಂಥ ಪ್ರೆಸ್ ಮೀಟ್ ಬಗ್ಗೆಯೂ ಕೂಡ ಒಂದಷ್ಟು ಕುತೂಹಲ ಇದೆ. VCK ನಿರ್ಧಾರದ ಮೇಲೆ ವಿಜಯ್ CM ಭವಿಷ್ಯ ನಿಂತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು VCK ನಾಯಕರ ಪ್ರೆಸ್ ಮೀಟ್. ಏನಾಗಬಹುದು ಈ ಬೆಳವಣಿಗೆ? ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಲ್ಲಿನ ರಾಜಕಾರಣದ ಬೆಳವಣಿಗೆ. ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಕೂಡ ವಿಜಯ್ಗೆ ಸರ್ಕಾರ ರಚನೆ ಮಾಡುವ ಒಂದು ನಿಟ್ಟಿನಲ್ಲಿ ಅನ್ಯ ಪಕ್ಷಗಳತ್ತ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಕಾರಣ ಅತಿದೊಡ್ಡ ಪಕ್ಷವಾದರೂ ಮ್ಯಾಜಿಕ್ ಸಂಖ್ಯೆಯನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ವಿಜಯ್ಗೆ. 118ರ ಬಹುಮತವನ್ನು ತೋರಿಸ್ತಲೇ CM ಆಗಿ ಪದಗ್ರಹಣ ಮಾಡಲಿಕ್ಕೆ ನಾನು ಅನುವು ಮಾಡಿಕೊಡೋದಿಲ್ಲ ಅಂತಾರೆ ರಾಜ್ಯಪಾಲರು. ಮತ್ತೊಂದು ಕಡೆ ಸುಪ್ರೀಂ ಮೆಟ್ಟಿಲೇರಿದೆ ತಮಿಳುನಾಡು ಪವರ್ ಫೈಟ್. ರಾಜ್ಯಪಾಲರ ವಿರುದ್ಧ ಮಾಜಿ IG ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸುಪ್ರೀಂ ಮೆಟ್ಟಿಲೇರ್ತಾ ಇದೆ ತಮಿಳುನಾಡು ಪವರ್ ಫೈಟ್. ರಾಜ್ಯಪಾಲರ ನಡೆಯ ವಿರುದ್ಧ ಮಾಜಿ IG ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ರಾಜ್ಯಪಾಲರ ವಿರುದ್ಧ ಮಾಜಿ IG ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ತಮಿಳುನಾಡು ಪವರ್ ಫೈಟ್ ಈಗ ಸುಪ್ರೀಂ ಮೆಟ್ಟಿಲೇರ್ತಾ ಇದೆ. ರಾಜ್ಯಪಾಲರ ನಡೆಯ ವಿರುದ್ಧ ಮಾಜಿ IG ಈಗ ಸುಪ್ರೀಂ ಮೊರೆ ಹೋಗಿದ್ದು, ಏಕೆಂದರೆ ಬಹುಮತವನ್ನು ತೋರಿಸುವವರೆಗೂ ಕೂಡ ನಾನು CM ಆಗಿ ಪದಗ್ರಹಣ ಮಾಡಲಿಕ್ಕೆ ಅನುಮತಿ ಕೊಡುವುದಿಲ್ಲ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆದರೆ ಹಿಂದೆ SR ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಾದಂಥ ಒಂದು ವಿಚಾರವನ್ನು ಆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ತೀರ್ಪನ್ನು ಉದಾಹರಣೆಯಾಗಿ ಇಟ್ಕೊಂಡು ರಾಜ್ಯಪಾಲರಿಗೆ ಅರಿವು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಅಲ್ಲಿನ ನಟ ಕಮಲ್ ಹಾಸನ್ ಸೇರಿದಂತೆ ಅನೇಕ ನಾಯಕರು ಮಾಡಿದರು. ಇಷ್ಟಾದರೂ ಕೂಡ ಬಗ್ಗುತ್ತಾ ಇಲ್ಲ ಅಲ್ಲಿನ ರಾಜ್ಯಪಾಲರು. ರಾಜ್ಯಪಾಲರ ಈ ನಡೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಸಂದರ್ಭದಲ್ಲೇ ಮಾಜಿ IG ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ರಾಜ್ಯಪಾಲರಿಗೆ ಬಹುಮತ ಸಾಬೀತುಪಡಿಸೋವರೆಗೂ ಕೂಡ CM ಆಗಿ ಪದಗ್ರಹಣ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿಲ್ಲ ಅನ್ನುವಂಥ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಇದೆಯಾ? ಫ್ಲೋರ್ ಟೆಸ್ಟ್ ಅನ್ನು ಕೊಡಬೇಕಾಗುತ್ತೆ ವಿಜಯ್ ಅವರು. ಯಾಕೆಂದರೆ ಬಹುಮತ ಸಾಬೀತುಪಡಿಸುವಂಥ ಸಂದರ್ಭದಲ್ಲಿ ಸದನದಲ್ಲಿ ಆದರೆ ಅದಕ್ಕೂ ಮುಂಚೆ CM ಆಗಿ ಪದಗ್ರಹಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಿದರ್ಶನಗಳು ಸಾಕಷ್ಟಿದೆ. ಸೊ ಹಾಗಾಗಿ ಕೋರ್ಟ್ ಈ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಈ ಅಂಶಗಳನ್ನು ಪರಿಗಣಿಸಿ ಅಲ್ಲಿನ ಗವರ್ನರ್ಗೆ ಚಾಟಿ ಬೀಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಮಾಜಿ ಪೊಲೀಸ್ ಮಹಾನಿರ್ದೇಶಕರು ಈ ವೇಳೆ ಸುಪ್ರೀಂ ಮೊರೆ ಹೋಗಿದ್ದಾರೆ. ವಿಜಯ್ಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ನೀಡೋದಕ್ಕೆ ಸುಪ್ರೀಂನಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸುಪ್ರೀಂ ಮೆಟ್ಟಿಲೇರ್ತಾ ಇದೆ ತಮಿಳುನಾಡು ಪವರ್ ಫೈಟ್. ರಾಜ್ಯಪಾಲರ ವಿರುದ್ಧ ಮಾಜಿ IG ಸುಪ್ರೀಂ ಮೊರೆ ಹೋಗ್ತಾ ಇದ್ದಾರೆ. ಮಾಜಿ ಪೊಲೀಸ್ ಮಹಾನಿರ್ದೇಶಕ ರಾಮಸುಬ್ರಮಣಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ವಿಜಯ್ಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ವಿನಾಕಾರಣ
ತಗಾದೆ ತೆಗಿತಾ ಇದ್ದಾರೆ ಬಹುಮತ ಸಾಬೀತುಪಡಿಸಿ ಅಂತ. ಆದರೆ ರಾಜ್ಯಪಾಲರ ಮುಂದೆ ಬಹುಮತ ಸಾಬೀತುಪಡಿಸಬೇಕಾದಂತಹ ಅಗತ್ಯತೆ ಏನಿಲ್ಲ. ಸದನದಲ್ಲಿ ಫ್ಲೋರ್ ಟೆಸ್ಟ್ ಕೊಟ್ಟರೆ ಸಾಕು, ಬಹುಮತವನ್ನು ಆಗ ಸಾಬೀತುಪಡಿಸಿದರೆ ಸಾಕು. ಅದಕ್ಕೂ ಮುಂಚೆ ಸಿಎಂ ಆಗಿ ಪದಗ್ರಹಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕಾದಂಥ ಕರ್ತವ್ಯ ರಾಜ್ಯಪಾಲರದ್ದು. ಆದರೆ ರಾಜ್ಯಪಾಲರು ಸಾಂವಿಧಾನಿಕ ಬಿಕ್ಕಟ್ಟಿನ ನೆಪ ಹೇಳಿಕೊಂಡು ಅವಕಾಶವನ್ನು ಕೊಡ್ತಾ ಇಲ್ಲ. 3 ಬಾರಿ ವಿಜಯ ಹೋದರೂ ಕೂಡ ಬಹುಮತದ ಪತ್ರ ತನ್ನಿ, ಆಮೇಲೆ ನಾನು ಅನುಮೋದನೆ ಕೊಡ್ತೇನೆ, ಗ್ರೀನ್ ಸಿಗ್ನಲ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಈಗ ಸುಪ್ರೀಂ ಮೊರೆ ಹೋಗಿದ್ದಾರೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಹೊರಬೀಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸರ್ಕಾರ ರಚನೆ ಮಾಡಲಿಕ್ಕೆ ಟಿವಿಕೆ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥ ರಾಜ್ಯಪಾಲರ ನಡೆ ಒಂದು ರೀತಿಯಲ್ಲಿ ತೀವ್ರ ಅಸಮಾಧಾನ ಕಾರಣ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮಾಜಿ ಐಜಿ ಸುಪ್ರೀಂ ಮೊರೆ ಹೋಗಿದ್ದಾರೆ. ಮಾಜಿ ಐಜಿ ರಾಮಸುಬ್ರಹ್ಮಣಿಯವರು ಈ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಿಜಯ್ಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ ಅವಕಾಶವನ್ನು ಕೊಡಿ, ಅಲ್ಲಿ ಫ್ಲೋರ್ ಟೆಸ್ಟ್ ಮಾಡಿ ವಿಧಾನಸಭೆಯಲ್ಲಿ. ಆದರೆ ರಾಜ್ಯಪಾಲರು ನನ್ನ ಮುಂದೆನೇ ಬಹುಮತ ಸಾಬೀತುಪಡಿಸಿ ಅಂತ ಕೂತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಇದೇ ಕಾರಣಕ್ಕೆ ಸುಪ್ರೀಂ ಮೊರೆ ಹೋಗಲಾಗಿದೆ. ರಾಜ್ಯಪಾಲರ ನಡೆಗೆ ಮಾಜಿ ಐಜಿ ಒಬ್ಬರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಪ್ರಶ್ನೆ ಮಾಡಿದ್ದಾರೆ, ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ.